ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ. ಬೆಳಿಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ವೆದರು ಕೋಲ್ಡ್ ಇದೆ ಬೆಂಗಳೂರಲ್ಲಿ, ಮಳೆ ಕೂಡ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಗೋಯಿತು. ಹಾಗೆ ತಿಂಡಿ ಮಾಡೋದು ಎಲ್ಲನೂ ಕೂಡ ಲೇಟ್ ಆಗುತ್ತೆ. ಪ್ರತಿಯೊಂದು ಕೆಲಸನೂ ಅಷ್ಟೇ, ನಾವು ಎಷ್ಟು ಲೇಟಾಗಿ ಹೇಳ್ತೀವೋ ಅಷ್ಟು ಕೆಲಸನೂ ಲೇಟ್ ಆಗಿಬಿಡುತ್ತೆ. ಇವತ್ತು ನಂದು ಕೂಡ ಹಂಗೆ ಆಗಿದೆ. ಬಿಕಾಸ್ ತುಂಬಾ ಮಳೆ ಇತ್ತು ಮತ್ತು ವೆದರ್ ಕೂಡ ತುಂಬಾ ಕೋಲ್ಡ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಏಳೋಕ್ಕಾಗಲಿಲ್ಲ. ಅಪ್ಪು ಸ್ಕೂಲು ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನನಗೆ ಅದೊಂದು ಅಡ್ವಾಂಟೇಜು. ಸ್ವಲ್ಪ ಲೇಟ್ ಆದ್ರೂ ಕೂಡ ಕರ್ಕೊಂಡೋಗಿ ಬಿಡ್ಬೋದು. ಅವ್ರ ಮ್ಯಾಮು ಅಷ್ಟೇ ನನಗೆ ಸ್ವಲ್ಪ ಹೇಳ್ತಾರೆ, ಪರವಾಗಿಲ್ಲ ಮೇಡಮ್ ಲೇಟ್ ಆದ್ರೂ ಕರ್ಕೊಬಂದುಬಿಡಿ ಅಂತ ಹೇಳಿ. ಹಾಗಾಗಿ ನನಗೆ ಅದೊಂದು ಅಡ್ವಾಂಟೇಜು. ಸೊ ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿದೆ. ಸೊ ಇವಾಗ ಎದ್ದು ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಅಲ್ಲದೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಮಾಡೋದೋ ಬೇಡವೋ ಏನು ಅಂತ ಹೇಳಿ. ಸೊ ಹಂಗಾಗಿ ನನಗೂ ಒಂದೊಂದ್ಸಲ ಹಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ತಿಂಡಿಗೆ ಒಡ್ಚಿಲ್ಗೆ ಮಾಡೋಣ ಅಂತ ಹೇಳಿ ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ. ಒಡ್ಚಿಲ್ಗೆ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ರಾತ್ರಿನೇ ಈ ರೀತಿ ಅಕ್ಕಿನ ನೆನೆಸಿಟ್ಟು ಬೆಳಗ್ಗೆ ಎದ್ದು ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿ ಮಾಡೋದು. ನೀವು ಯಾವ ರೈಸ್ ಬೇಕಾದರೂ ನೆನೆಸಿಟ್ಕೊಬೋದು. ನಾನು ರಾಜ್ಮುಡಿ ರೈಸನ್ನೇ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ರೇಷನ್ ಅಕ್ಕಿಲೂ ಕೂಡ ಇದನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ರಾಜ್ಮುಡಿ ಅಕ್ಕಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಸ್ವೀಟಾಗಿ ಟೇಸ್ಟ್ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. ನೀವು ಇದನ್ನು ಮಾಡೋದಕ್ಕಿಂತ 2 ಅವರ್ ಮುಂಚೆ ಇಲ್ಲ 3 ಅವರ್ಸ್ ಮುಂಚೆ ನೀವು ನೆನೆಸಿಟ್ರೂ ಕೂಡ ಮಾಡ್ಕೋಬೋದು. ಬಟ್ ಬೆಳಗ್ಗೆ ಸಲ ಮಾಡುವಾಗ ಟೆನ್ಷನ್ ಇರಲ್ಲ. ರಾತ್ರಿನೇ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಇದನ್ನು ಮಾಡ್ಕೊಬಿಡ್ಬೋದು. ನಾನಿಲ್ಲಿ ಅಕ್ಕಿನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ನಾನು ಮತ್ತು ಅಪ್ಪು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಪಾವ್ ಅಂತ ಗೊತ್ತಿರುತ್ತೆ ನಿಮಗೆ. ಒಂದು ಪಾವಲ್ಲಿ ಒಂದು ಪಾವನ್ನ ನಾನು ನೆನೆಸಿಟ್ಟಿದ್ದೆ, ಒಂದು ಪಾವ್ ಅಕ್ಕಿನ. ಸೊ ಅದನ್ನು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಏನೂ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಇನ್ಸ್ಟೆಂಟಾಗಿ ಆಗೋಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ತಿಕ್ಕಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ನೋಡ್ತಾ ಇರ್ಬೋದು ನೀವೀಗಿಲ್ಲಿ ನೀರು ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ, ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೊಬೇಕು. ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದು ನಿಮಗೆ ಮಂಗಳೂರು ಸೈಡಲ್ಲೆಲ್ಲ ಕೋರಿ ರೊಟ್ಟಿ ಅಂತ ಸಿಗುತ್ತೆ, ಆ ಥರನೇ ಸ್ವಲ್ಪ ಟೇಸ್ಟ್ ಅನಿಸುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ. ನಾನು ಇವಾಗಿಲ್ಲಿ ಒಂದು ಹಂಚನ್ನ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾದಿರಬೇಕು ಮತ್ತು ಇದು ಚೆನ್ನಾಗಿ ಕಾದಿದ್ರೆ ಮಾತ್ರ ರೊಟ್ಟಿಗಳು ಎದ್ದೇಳೋದು, ಇಲ್ಲಾಂದರೆ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಇದನ್ನು ಹಾಕಿ ಸ್ವಲ್ಪ ಇದನ್ನು 2-3 ಸಲ ಈ ರೀತಿ ಕೈ ಆಡಿಸಿ ದೋಸೆ ಥರನೇ ಹಾಕ್ಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ರೆಡಿಯಾಗಿಬಿಡುತ್ತೆ. ಆ್ಯಂಡ್ ನಿಮಗೆ ಅರ್ಜೆಂಟ್ ಇರುವಾಗ ಏನು ಮಾಡಬೇಕು ಅಂತ ಹೇಳಿ, ಟೈಮ್ ಇಲ್ಲ, ಬೆಳಿಗ್ಗೆ ಏನಾದರೂ ಬೇಗ ಮಾಡಬೇಕು ಅಂತ ಹೇಳಿ ಇದ್ದಾಗ ನೀವು ಇದನ್ನು ಆರಾಮಾಗಿ ಮಾಡ್ಬೋದು. ತುಂಬಾ ಬೇಗ ಕೂಡ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಈ ಮಳೆ ಟೈಮಲ್ಲಿ ಬೆಳಗ್ಗೆನೇ ರೈಸ್ ಐಟಮ್ ತಿನ್ನೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆವಾಗ ಖಂಡಿತವಾಗ್ಲೂ ನಿಮಗೆ ಅಡುಗೆ ಮಾಡೋಕ್ಕೆ ಮೂಡ್ ಇಲ್ಲದೆ ಇದ್ದಾಗ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಕೂಡ ಎದ್ಬಿಡುತ್ತೆ. ನಾನು ಇವಾಗಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಡ್ಚಿಲ್ಗೆನ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಮತ್ತೆ ನೀವು ಇದನ್ನು ಎತ್ತಿಟ್ಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ದೋಸೆ ರೀತಿಯೇ ಹಾಕಿ ಅದ್ರ ಮೇಲೆ ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋಂತಹ ಮತ್ತು ತುಂಬ ಕ್ರಿಸ್ಪಿಯಾಗಿರೋಂತಹ ಒಡ್ಚಿಲ್ಗೆ ರೆಡಿಯಾಗುತ್ತೆ. ನಾನು ಇದಕ್ಕೆ ಸಾಂಬಾರನ್ನೇ ಮಾಡ್ಕೊಂಡಿದ್ದೆ, ಮತ್ತು ಮಧ್ಯಾಹ್ನಕ್ಕೆ ಮಾಡಬೇಕಲ್ಲ ಅಂಥೇಳಿ ಇವಾಗಲೇ ಮಾಡಿಬಿಟ್ಟೆ. ಸಾಂಬಾರು ಜೊತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಇಷ್ಟಪಡೋರ್ಗಂತೂ ನಾನ್ ವೆಜ್ ಸಾಂಬಾರು ಜೊತೆ ಈ ಒಡ್ಚಿಲ್ಗೆ ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅಪ್ಪುಗಂತೂ ತುಂಬಾ ಇಷ್ಟ ಇದು. ದೋಸೆ ಇರ್ಬೋದು, ಚಪಾತಿ, ಈ ಥರ ರೊಟ್ಟಿ ಐಟಮ್ಸ್ ಎಲ್ಲ ಅಪ್ಪುಗೆ ತುಂಬಾ ಇಷ್ಟ ಆಗುತ್ತೆ. ಸಾಂಬಾರು ಜೊತೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅವನಿಗೆ ಒಡ್ಚಿಲ್ಗೆ ಅಂದರೆ ಸ್ಪೆಷಲಿ ತುಂಬಾ ಇಷ್ಟ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾನೆ. ಇವತ್ತು ಲೇಟ್ ಆಗಿದ್ದರಿಂದ ಇಬ್ಬರು ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದ್ವಿ. ಅವನ ತಟ್ಟೆಲಿ ಎಷ್ಟೇ ಇದ್ದರೂ ಕೂಡ ಅವನು ಯಾವಾಗಲೂ ನನ್ನ ತಟ್ಟೆಲೇ ತಿಂತಾನೆ. ತಿಂಡಿ ಎಲ್ಲ ತಿಂದಿದ್ದು ಆದಮೇಲೆ ಅವನನ್ನು ಸ್ಕೂಲಿಗೆ ಕರ್ಕೊಂಡೋಗಿಬಿಟ್ಟೆ. ಬಟ್ ತುಂಬಾ ಮಳೆ ಬರ್ತಾಯಿತ್ತು ಇವತ್ತು ಬೆಳಗ್ಗೆನೇ.
ಈ ಹೂವನ್ನ ನಾನು ಏನಕ್ಕೆ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ, ಈ ಹೂವನ್ನ ನನ್ನ ಅಪ್ಪನ ದಿನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡುವಾಗೆಲ್ಲ ನೋಡ್ತೀನಿ. ಯಾವಾಗಲೂ ಅರಳಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಹೂವಿನ ಹೆಸರು ಏನಂತ ಹೇಳಿ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ಆ ಹೂವಿನ ಹೆಸರು ಏನು ಅಂತ. ಆ್ಯಂಡ್ ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ. ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ಬೆಂಗಳೂರಲ್ಲಂತೂ ವೆದರ್ ತುಂಬಾ ಕೋಲ್ಡ್ ಇದೆ. ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ದೆ, ಸಂಜೆ ಆಗೇ ಬಿಡ್ತು. ಅಪ್ಪನೂ ಕೂಡ ಸ್ಕೂಲಿಂದ ಬಂದಿದ್ದ. ಹಾಗೆ ಇವತ್ತು ತುಂಬ ಕೊರಿಯರ್ದು ಡೆಲಿವರೀಸ್ ಇತ್ತು ನಂದು. ತುಂಬ ಬುಕ್ ಮಾಡಿದ್ದೆ, ಒಂದು 4 ಐಟಮ್ ಬುಕ್ ಮಾಡಿದ್ದೆ, ಅದೆಲ್ಲ ಡೆಲಿವರಿ ಆಯಿತು ಇವತ್ತೇ. ಪಾಪ ಮಳೆ ಇದ್ರೂ ಕೂಡ ಅವರು ಡೆಲಿವರಿ ಮಾಡೋರು ಅಟ್ ಎ ಟೈಮ್ ತಂದುಕೊಟ್ರು. ನಿಜವಾಗ್ಲೂ ಪಾಪ ಎಷ್ಟೊಂದು ಜನ ಬೆಳಿಗ್ಗೆಯಿಂದ ಮಳೇಲಿ ನೆನ್ಕೊಂಬಂದೇ ಕೊಟ್ಟರು. ಅವ್ರಿಗೂ ಗೊತ್ತಿರಲ್ಲ ಅನಿಸುತ್ತೆ ಬೆಳಗ್ಗೆನೇ ಮಳೆ ಬರುತ್ತೆ ಅಂತೇಳಿ. ಸೊ ಮನೆಯಿಂದ ಬರುವಾಗ ಹಾಗೆ ಒಂದು ಜರ್ಕಿನೂ ಕೂಡ ಹಾಕಳ್ದಿನ ಬಂದುಬಿಟ್ಟಿದ್ರು ಪಾಪ. ನನಗೆ ನೋಡಿ ತುಂಬಾ ಬೇಜಾರಾಯಿತು ಅವರನ್ನು. ಕೆಲಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಪ್ರತಿಯೊಬ್ರಿಗೂ. ಅಂದರೆ ಎಷ್ಟೊಂದು ಜನಕ್ಕೆ ಅದು ಅವಶ್ಯಕತೆನೇ ಇಲ್ಲದೆ ಇರೋ ಅಂಥದ್ದಾಗಿರುತ್ತೆ, ಬಟ್ ಎಷ್ಟೊಂದು ಜನಕ್ಕೆ ಅದೇ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ನಾವು ಕೆಲವು ವಿಷಯಗಳನ್ನ ಹಿಂಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ತುಂಬ ಕಷ್ಟದಲ್ಲಿದ್ದೀವಿ, ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಅವರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಒಂದು ಸಲ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟೊಂದು ಕಷ್ಟದಲ್ಲಿ ಅವರು ಅಷ್ಟು ಮಳೆ ಬರ್ತಿದ್ರು ಕೂಡ ಫುಡ್ ಡೆಲಿವರಿ ಇರ್ಬೋದು, ಈ ಥರ ಕೊರಿಯರ್ಗೆಲ್ಲ ಡೆಲಿವರಿ ಮಾಡ್ತಾ ಇರ್ತಾರೆ. ಸೊ ಇವತ್ತು ನಾನು ಏನು ಬುಕ್ ಮಾಡಿದ್ದೆ ಅಂತ ಹೇಳಿದ್ರೆ ಏರ್ಫೋನು ಮತ್ತು ನನಗೆ ಒಂದೆರಡು ಮಗ್ ಮೇಕಿತ್ತು, ಗ್ಲಾಸ್ ಮಗ್ಗು, ಅದನ್ನು ಬುಕ್ ಮಾಡಿದ್ದೆ. ಗ್ಲಾಸ್ ಲೋಟಗಳು ತುಂಬಾ ಚೆನ್ನಾಗಿ ಬಂದಿತ್ತು. ಈ ಗ್ಲಾಸ್ ಲೋಟ ಏನಿದೆ ಇದನ್ನು ನಾನು ಮೀಶೋಯಿಂದ ಮಾಡಿದ್ದೆ. ನಾನು ಕೊಟ್ಟಿರೋಂತಹ ದುಡ್ಡಿಗೆ ಇದು ವರ್ತ್ ಅನ್ನಿಸ್ತು. ಹಾಗೆ ಇಯರ್ಫೋನ್ ಕೂಡ ಬುಕ್ ಮಾಡಿದ್ದೆ, ಅದು ನಂದು ಹಾಳಾಗಿತ್ತು. ಹಾಗಾಗಿ ಅದು OnePlus, ಅದು ಅಮೆಜಾನಿಂದ ಬುಕ್ ಮಾಡಿದ್ದು. ಎರಡೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನಾನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ಒಂದ್ಸಲ. ಗ್ಲಾಸ್ ಲೋಟ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಗ್ಲಾಸ್ ಬಾಟಲು ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಕೊಟ್ಟಿರೋ ದುಡ್ಡಿಗೆ ಇದು ವರ್ತ್ ಕೂಡ ಅನ್ನಿಸ್ತು. ನನಗೆ ಅಪ್ಪು ಎಲ್ಲಿ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಡ್ತಾನೋ ಅಂತ ಟೆನ್ಷನ್ ಆಗ್ತಿತ್ತು. ಆದ್ರೂ ಅಲ್ಲಿ ಏನೇನೋ ಕಿತಾಪತಿಗಳು ಮಾಡ್ತಾಯಿದ್ದ. ಸೊ ಸಂಜೆ ಆದ್ರೂ ಬೆಳಿಗ್ಗೆಯಿಂದ ಶುರುವಾಗಿದ್ದಂತಹ ಮಳೆ ಕಡಿಮೆನೇ ಆಗಿರಲಿಲ್ಲ. ಅದೇ ಥರ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು. ಹಾಗಾಗಿ ಇವತ್ತು ಆಫೀಸಿಂದ ಬಂದ ತಕ್ಷಣ ಹರಿಯವರು ಏನಾದರೂ ನನಗೆ ಸ್ನ್ಯಾಕ್ಸ್ ಮಾಡಿಕೊಡು ತಿನ್ನೋದಕ್ಕೆ ಅಂತ ಹೇಳಿದ್ರು. ಸೊ ಸಡನ್ನಾಗಿ ನನಗೆ ನೆನಪಾಗಿದ್ದು ಬಾಳೆಕಾಯಿ. ಫ್ರಿಜ್ಜಲ್ಲಿ ಬಾಳೆಕಾಯಿ ಇತ್ತು, ಅದನ್ನು ಪಲ್ಯ ಮಾಡೋಣ ಅಂತ ಹೇಳಿ ತಂದಿದ್ದೆ. ಬಟ್ ತುಂಬ ಮಳೆ ಇತ್ತು, ಏನಾದರೂ ಸ್ನ್ಯಾಕ್ಸು ತಿನ್ನಬೇಕು ಅನ್ನಿಸ್ತು. ಯಾವಾಗಲೂ ಈರುಳ್ಳಿ ಬಜ್ಜಿ ಮಾಡೋದು ಕಾಮನ್ ಅಂತ ಹೇಳಿ ಇವಾಗ ಬಾಳೆಕಾಯಿ ಬಜ್ಜಿ ಮಾಡೋಣ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಬಾಳೆಕಾಯಿ ಬಜ್ಜಿ ಮಾಡೋದು. ನೀಟಾಗಿ ಅದನ್ನು ಸಿಪ್ಪೆ ಎಲ್ಲ ತಗೊಂಡು ಕಟ್ ಮಾಡ್ಕೋಬೇಕು. ಅದು ಸಿಪ್ಪೆ ಸ್ವಲ್ಪ ಅಂಟ್ತಾ ಇರುತ್ತೆ. ಕೈಗೆ ನೀವು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ರೆ ಆ ಸಿಪ್ಪೆ ಕಟ್ ಮಾಡುವಾಗ ನಮ್ಮ ಕೈ ಬ್ಲ್ಯಾಕ್ ಆಗುತ್ತೆ. ಸೊ ನೀವು ಕೈಗೆ ಅದನ್ನು ಕಟ್ ಮಾಡುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಇರ್ಬೋದು, ಇಲ್ಲ ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಸ್ವಲ್ಪ ಕೈಗೆ ಹಚ್ಕೊಂಡು ಕಟ್ ಮಾಡೋದ್ರಿಂದ ನಮ್ಮ ಕೈ ಬ್ಲ್ಯಾಕ್ ಆಗುವಂಥದ್ದು, ಅಂದರೆ ಕಪ್ಪು ಕರೆ ಆಗುವಂಥದ್ದು ಆಗಲ್ಲ. ಅದನ್ನು ಅವಾಯ್ಡ್ ಮಾಡ್ಬೋದು ನೀವು ಆರಾಮಾಗಿ ಅದನ್ನು ಹಚ್ಕೊಂಡ್ರೆ. ನೀವು ನೋಡ್ಬೋದು ಬೇಕಿದ್ರೆ ನಾರ್ಮಲಾಗಿ ಬಾಳೆಕಾಯಿನ ಕಟ್ ಮಾಡಿದಾಗ ಕರೆ ಏನಿರುತ್ತೆ ಬಾಳೆಕಾಯಿ ಕರೆ, ಅದು ನಮ್ಮ ಕೈಯಲ್ಲಿ ಬ್ಲ್ಯಾಕಾಗಿ ಆಗಿಬಿಡುತ್ತೆ. ಅದು ಒಂದು 2 ದಿನ ಆದರೂ ಹೋಗೋದೇ ಇಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಎಣ್ಣೆ ಹಚ್ಕೊಂಡು ಕಟ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಟು ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಚಿಕ್ಕ ಚಿಕ್ಕ ಸ್ಲೈಸಸ್ ಕೂಡ ಮಾಡ್ಕೊಂಡಿದ್ದೀನಿ. ನಾವಾಗಿಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ನಿಮಗೆ ಅಜ್ವೈನ್ ಬೇಕು ಅಂತ ಹೇಳಿದ್ರು ಕೂಡ ಹಾಕ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು. ಖಾರದ ಪುಡಿನೂ ಅಷ್ಟೇ, ನೀವು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಖಾರನ ಹಾಕ್ಕೋಬೇಕಾಗತ್ತೆ.
ನಾನು ಅಷ್ಟೇ, ಇಲ್ಲಿ ನಾನು ಒಂದು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದ್ರಿಂದ ಅವರೆಲ್ಲರೂ ಕೂಡ ಬಜ್ಜಿ ಅವ್ರಿಗೋಸ್ಕರ ಮಾಡ್ತಿರೋದ್ರಿಂದ ಖಾರ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಇದು ವೆರಿ ಇಂಪಾರ್ಟೆಂಟು, ಇಂಗು. ನಾನು ಈ ಇಂಗನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಾಳೆಕಾಯಿ ಸ್ವಲ್ಪ ಹೊಟ್ಟೆ ಉಬ್ಬರಿಸೋ ಥರ ಫೀಲ್ ಆಗ್ಬೋದು ತಿಂದಾದ್ಮೇಲೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಇಂಗು ಪೌಡರ್ ಸಿಗುತ್ತೆ, ಅದನ್ನು ಕೂಡ ಹಾಕೋಬೋದು. ಇಲ್ಲಾಂದರೆ ಈ ರೀತಿ ಇಂಗು ಸಿಗುತ್ತಲ್ಲ ನಾರ್ಮಲಾಗಿ, ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಒಂದು 5 ನಿಮಿಷ ಇದರೊಳಗಡೆ ಹಾಕ್ಕೊಂಡ್ರೆ ಹೊಟ್ಟೆ ಉಬ್ಬರಿಸೋದೆಲ್ಲ ಕಡಿಮೆ ಆಗುತ್ತೆ. ಇಂಗನ್ನು ಹಾಕ್ಕೊಳ್ಳಿ. ಹಾಗೆ ಬ್ಯಾಟರ್ನು ಕೂಡ ನೀವು ಇಲ್ಲಿ ಕಲಿಸ್ಕೊಳ್ಳುವಾಗ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಬ್ಯಾಟರ್ ಯಾವಾಗ ಜಾಸ್ತಿ ಗಟ್ಟಿಯಾಗುತ್ತೋ ಆವಾಗ ಅದು ಮೇಲ್ಗಡೆ ತಿಕ್ನೆಸ್ ಜಾಸ್ತಿ ಆಗಿ ಬಜ್ಜಿ ಟೇಸ್ಟೇ ಸಿಗಲ್ಲ. ಅದು ಸ್ವಲ್ಪ ಬ್ಯಾಟರ್ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾನು ಪ್ರತಿಯೊಂದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಟರು ಆ ಬಾಳೆಕಾಯಿಗೆ ಏನಿದೆ ಅಷ್ಟಕ್ಕೆ ಅಂಟ್ಕೊಂಡು ಕೆಳಗಡೆ ಹನ್ಕೋ ಥರ ಇದ್ದರೆ ನೀಟಾಗಿ ಬರುತ್ತೆ ಬಜ್ಜಿ. ನೀಟಾಗಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ ತಿಕ್ನೆಸ್ಸಾಗಿ ಗಟ್ಟಿಯಾಗಿ ಪಫಿಯಾಗಿರಲ್ಲ, ಬಜ್ಜಿ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬಜ್ಜಿ ರೆಡಿ ಆಯಿತು. ಬಜ್ಜಿನ ಎಣ್ಣೆಗೆ ಹಾಕಿದ್ಮೇಲೆ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಬೆಂದಿರುತ್ತೆ. ಹಾಗೆ ನೀವು ಬಾಳೆಕಾಯಿ ಕಟ್ ಮಾಡ್ಕೊಳ್ಳುವಾಗ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಸ್ಲೈಸಸ್ಸೇ ಮಾಡ್ಕೊಳ್ಳಿ, ಆವಾಗ ತುಂಬ ಬೇಗ ಕ್ರಿಸ್ಪಿಯಾಗಿ ನಮಗೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಮಿಕ್ಕಿರುವಂತಹ ಬಾಳೆಕಾಯನ್ನು ಕೂಡ ನಾನು ಕಡಲೆ ಹಿಟ್ಟಲ್ಲಿ ಅದ್ದಿ ಈ ರೀತಿ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಹಾಗೆ ನೀವು ಇನ್ನೊಂದು ಇಂಗನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಬಾಳೆಕಾಯಿ ಸ್ವಲ್ಪ ಹೊಟ್ಟೆ ಉಬ್ಬರಿಸೋ ಥರ ಫೀಲ್ ಆಗುತ್ತೆ. ಸೊ ಅದನ್ನು ಮಿಸ್ ಮಾಡ್ದಿರ ಇಂಗನ್ನು ಹಾಕ್ಕೊಳ್ಳಿ ಬಾಳೆಕಾಯಿ ಬಜ್ಜಿನ ಮಾಡ್ಕೊಳ್ಳುವಾಗ. ಅದರಲ್ಲೂ ಗ್ಯಾಸ್ಟ್ರಿಕ್ ಎಲ್ಲ ಇರೋರಿಗೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಇಂಗನ್ನು ಸ್ಕಿಪ್ ಮಾಡೋದ್ರಿಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹರಿಯೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಚಳಿಗೆ ಬಿಸಿ ಬಿಸಿ ಬಜ್ಜಿ ಕೊಟ್ಟರೆ. ಅವ್ರು ನಾನು ಮಾಡುವಾಗಲೇ ಬಂದು ತಿಂದ್ಬಿಡ್ತಾರೆ. ಮಿಕ್ಕಿರೋಂತಹ ಬಜ್ಜಿಗಳನ್ನೂ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ, ಮಳೆಯೆಲ್ಲ ಜಾಸ್ತಿ ಇದೆ ಅಂತೇಳಿ ಸ್ಟ್ರಾಂಗಾಗಿ ಕಾಫಿ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾಕೆಟನ್ನು ಯೂಸ್ ಮಾಡುವಾಗ ನೋಡ್ತಾ ಇರ್ಬೋದು ನಿಮಗೆ, ನಾನು ಏನು ಕಟ್ ಮಾಡಿದೆ ಅದು ಚಿಕ್ಕ ಪೀಸ್ನ ನಾನು ಕೆಳಗಡೆ ಬಿಸಾಕಲಿಲ್ಲ. ನೀವು ಕೂಡ ಹಾಗೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಆ ಚಿಕ್ಕ ಚಿಕ್ಕ ಪೀಸಸ್ಸು ನಿಮಗೆ ಮ್ಯಾಟ್ರ್ ಆಗಲ್ಲ. ನೀವು ಕಟ್ ಮಾಡಿ ಅದನ್ನು ಕೆಳಗಡೆ ಬಿಸಾಕ್ಬಿಡ್ತೀರ, ಆದರೆ ಅದು ಭೂಮಿಲಿ ಸೇರಿಕೊಂಡು ಅದು ಕರಗೋದೇ ಇಲ್ಲ. ಮತ್ತು ಅದನ್ನು ಈ ಪಕ್ಷಿಗಳು ಚಿಕ್ಕ ಚಿಕ್ಕ ಪಕ್ಷಿಗಳಿರುತ್ತೆ ಅದನ್ನೆಲ್ಲ ಕಸದಲ್ಲಿ ಅದು ಫುಡ್ಡನ್ನ ಹುಡುಕುವಾಗ ಆ ಪ್ಲಾಸ್ಟಿಕ್ಕನ್ನು ತಿಂದು ಅದರ ಆರೋಗ್ಯ ಹಾಳಾಗ್ತಾಯಿದೆ. ಸೊ ಅದರಿಂದ ನೀವು ಪ್ಲಾಸ್ಟಿಕ್ನ ಕಟ್ ಮಾಡುವಾಗ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿ ಕಟ್ ಮಾಡಿ ಹಾಕಬೇಡಿ. ಅರ್ಧದಲ್ಲಿ ಅದನ್ನು ಕಟ್ ಮಾಡಿ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಬಿಸಿ ಬಿಸಿ ಕಾಫಿ ಜೊತೆಗೆ ಬಜ್ಜಿ ರೆಡಿ ಆಯಿತು. ನೋಡ್ತಾ ಇದ್ರೇ ನಿಮಗೆ ಅನ್ನಿಸ್ತಾ ಇರ್ಬೋದಲ್ವಾ ನಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು ಕಾಫಿ ಮತ್ತು ಬಜ್ಜಿ. ಅಣ್ಣನೂ ಕೂಡ ಬಂದಿದ್ದರು. ಇವರು ನಮ್ಮ ಓನರು. ಬಟ್ ಯಾವತ್ತೂ ಕೂಡ ನಮಗೆ ಇವರು ಓನರ್ ಅಂತಲೇ ಫೀಲ್ ಆಗಿಲ್ಲ. ನಮ್ಗೆ ಏನೇ ಹೆಲ್ಪ್ ಬೇಕಿದ್ರೂ ಏನೇ ಬೇಕಿದ್ರೂ ಇವ್ರು ಯಾವತ್ತೂ ಇಲ್ಲ ಅಂತಲೇ ಹೇಳಿಲ್ಲ. ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಏನೇ ಕೇಳಿದ್ರೂ ಸರಿ, ಅವ್ರ ಕೈಲಿ ಆದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಆ್ಯಂಡ್ ಅವತ್ತು ಅವ್ರದ್ದು ಬರ್ಡೇ ಕೂಡ ಇತ್ತು ಅಣ್ಣಂದು. ಹಾಗಾಗಿ ಅಣ್ಣ ಅವತ್ತು ಹೋಗ್ತಾಯಿದ್ರು, ನಾವೇ ಕರೆದ್ವಿ ಬನ್ನಿ ಅಣ್ಣ ಕಾಫಿ ಕುಡೀರಿ ಅಂತೇಳಿ. ಅಣ್ಣಂಗೆ ಸ್ಪೆಷಲಿ ನಾನು ಮಾಡೋ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಅವ್ರು ಯಾವಾಗಲೂ ಅಣ್ಣ ಬನ್ನಿ ಕಾಫಿ ಮಾಡ್ತೀನಿ ಅಂತ ಹೇಳಿದಾಗ ಯಾವತ್ತೂ ಬೇಡ ಅಂತಲೇ ಹೇಳಿಲ್ಲ. ಯಾಕಂದರೆ ತುಂಬಾ ಇಷ್ಟ ಅವ್ರಿಗೆ ಕಾಫಿ ಅಂದರೆ. ನಾನು ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ಕುಡಿತಾರೆ. ಎಲ್ಲರೂ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಾಫಿ ಬಜ್ಜಿ ಎಲ್ಲ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ನನಗೆ ತುಂಬಾ ಇಷ್ಟ ಆಯಿತು. ಬೆಳಿಗ್ಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇತ್ತು, ಬಟ್ ಸಂಜೆ ಆಗೋ ಅಷ್ಟರೊಳಗೆ ಆರಾಮಾಯಿತು ಎಲ್ಲನೂ ಕೂಡ. ಇವತ್ತಿನ ದಿನ ತುಂಬಾ ಚೆನ್ನಾಗೋಯ್ತು, ತುಂಬಾ ಚೆನ್ನಾಗಿತ್ತು.
ಹಾಗೆ ಸ್ವಲ್ಪ ನೆಕ್ಸ್ಟ್ ನಾನು ಸ್ವಲ್ಪ ಗ್ರಾಸರೀಸ್ ತೊಗೊಳೋದಿತ್ತು, ಹಾಗಾಗಿ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ನಾನು ನಾರ್ಮಲಾಗಿ ಗ್ರಾಸರೀಸ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಬಿಡ್ತೀನಿ. ಬಟ್ ಇವತ್ತು ನನಗೆ ಸ್ವಲ್ಪ ಎಮರ್ಜೆನ್ಸಿ ಅರ್ಜೆಂಟ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಹೋದೆ. ನಾನು ಈ ಥರ ಡಿಮಾರ್ಟ್ಗೆಲ್ಲ ಹೋಗಿ ತೊಗೊಳಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನನ್ನ ಪರ್ಸ್ನಲ್ ಒಪಿನಿಯನ್ನು, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬೇಡದೇ ಇರೋದದ್ದೆಲ್ಲ ಜಾಸ್ತಿ ತೊಗೊಳೋದು ಜಾಸ್ತಿ. ಯಾಕೆಂದರೆ ನೋಡಿದ್ದೆಲ್ಲ ಅದು ಬೇಕು ಇದು ಬೇಕು ಅಂತ ಹೇಳಿ ನೋಡಿದ ತಕ್ಷಣ ಕೈ ಹಾಕಿಬಿಟ್ಟು ತೊಗೊಬಿಡ್ತೀವಿ. ಅದ್ರ ಬದಲು ನಾವು ಒಂದು ಚೀಟಿಲಿ ಬರ್ಕೊಂಡು ರೇಷನ್ ಅಂಗಡಿಲೋ ಇಲ್ಲ ಆನ್ಲೈನಲ್ಲೋ ತರಿಸ್ಕೊಂಡ್ರೆ ಬೆಟರ್ ಅಂತ ನನ್ನ ಒಪಿನಿಯನ್ನು. ಬಟ್ ಎಮರ್ಜೆನ್ಸಿ ಇದ್ದಾಗ ಈ ರೀತಿ ಹೋಗಿ ತೊಗೊಳೋದು ಏನೋ ತೊಂದರೆ ಇಲ್ಲ. ತುಂಬಾ ಎಮರ್ಜೆನ್ಸಿ ಇತ್ತು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಹೋಗಿ ನಾನು ತೊಗೊಂಡಿದ್ದು. ನಾನು ನಾರ್ಮಲಾಗಿ ಆನ್ಲೈನಲ್ಲೇ ತರಿಸ್ಕೊತೀನಿ. ಹೋಮ್ ಡೆಲಿವರಿ ಫೆಸಿಲಿಟೀಸ್ ಇರೋದ್ರಿಂದ ಆನ್ಲೈನೇ ಬೆಸ್ಟ್ ಆಪ್ಷನ್ ನನಗೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.